ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಅಮೆರಿಕದಿಂದಲೇ ಹೊರಬಿತ್ತು ಕೊನೆಗೂ ಸತ್ಯ. ಭಾರತ ಪಾಕ್ ನಡುವಿನ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಅಮೆರಿಕದಿಂದಲೇ ರಹಸ್ಯ ಏನು ಅನ್ನೋದು ಈಗ ಬಯಲಾದಂತಾಗಿದೆ. ಕಳೆದ 10 ವರ್ಷಗಳಲ್ಲಿ ಭಾರತ ಬದಲಾಗಿರುವ ಪರಿಗೆ ಅಮೆರಿಕವೇ ಬೆಕ್ಕಸ ಬೆರಗಾಗಿ ಹೋಗಿದೆ. ಈ ಎಲ್ಲ ಮಾಹಿತಿಗಳನ್ನು ಹಾಗೆ ಇಡೀ ಜಗತ್ತು ಹೇಗೆ ಕಣ್ಣರಳಿಸಿ ನೋಡ್ತಾ ಇದೆ ಭಾರತದ ಸಾಧನೆಗೆ ಅನ್ನೋದನ್ನು ಅಂಕಿಅಂಶ ಲೆಕ್ಕಾಚಾರದ ಪ್ರಕಾರವೇ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಮೊದಲನೇದಾಗಿ ಭಾರತ ಮೇಲುಗೈ ಸಾಧಿಸಿದೆ, ಸ್ಪಷ್ಟವಾದ ಗೆಲುವನ್ನು ಸಾಧಿಸಿದೆ ಅಂತ ಅಮೆರಿಕದಿಂದಲೇ ಬರ್ತಿರುವಂಥ ಮಾಹಿತಿ. ಈಗ ಅಮೆರಿಕದ ನ್ಯೂಯಾರ್ಕ್ ಟೈಮ್ಸ್ ನೋಡಿ ಅದನ್ನು ರಿಪೋರ್ಟ್ ಮಾಡಿದೆ. ಭಾರತ ಪಾಕ್ ಸಮರದಲ್ಲಿ ಭಾರತ ಮೇಲುಗೈ ಸಾಧಿಸಿದೆ ಅಂತ. ಭಾರತ ದಾಳಿಗೆ ಚಿಂದಿಯಾಗಿದೆ ಪಾಕಿಸ್ತಾನದ ವಾಯುನೆಲೆಗಳು ಅನ್ನೋ ಚಿತ್ರವನ್ನು ಈಗ ಅಮೆರಿಕವೇ ಹಂಚಿಕೊಂಡಿರೋದು ನೋಡಿ. ಭಾರತ ಗೆದ್ದಿದೆಯಾ ಇಲ್ವಾ ಅನ್ನೋ ಅನುಮಾನ ಇಲ್ಲಿನವ್ರಿಗೆ ಕಾಡ್ತಾ ಇದ್ರೆ, ಪಾಕಿಸ್ತಾನ ಸೋತು ಬಟ್ಟೆ ಹರ್ಕೊಂಡು ಹೋಗಿರೋ ಪಾಕಿಸ್ತಾನ ಪಾಪ ಸಂಭ್ರಮಿಸಿ ಭಾರತದಲ್ಲಿ ಇಷ್ಟು ದೊಡ್ಡ ಗೆಲುವು ಸಾಧಿಸಿರುವಂಥ ಭಾರತದಲ್ಲಿ ಕೆಲವರು ಅನುಮಾನಿಸ್ತಿದ್ದಾರೆ ಅನ್ನೋದ್ರ ಬಗ್ಗೆ ಈಗಾಗಲೇ ರಿಪೋರ್ಟ್ಸ್ ಎಲ್ಲ ನಿಮ್ಮ ಮುಂದೆ ಇಟ್ಟಿದ್ದೀವಿ ನೋಡಿ. ಈಗ ಕೊನೆಗೂ ಯಾವ ಅಮೆರಿಕ ಮೂಗು ತೋರಿಸಿ ಕ್ರೆಡಿಟ್ ತಗೊಳ್ಳೋಕೆ ನೋಡಿ ಭಾರತದ ಗೆಲುವನ್ನು ಡೈವರ್ಟ್ ಮಾಡೋದಕ್ಕೆ ನೋಡ್ತಲ್ಲ, ಅದೇ ಅಮೆರಿಕದಿಂದ ಸತ್ಯ ಹೊರಗಡೆ ಬರ್ತಾ ಇದೆ. ಪಾಕಿಸ್ತಾನದ ವಾಯುನೆಲೆಗಳು ಛಿದ್ರವಾಗಿರುವಂತಹ ಇಮೇಜಸನ್ನು ನ್ಯೂಯಾರ್ಕ್ ಟೈಮ್ಸ್ ಹಂಚಿಕೊಂಡಿದೆ. ಭಾರತ ಪಾಕ್ ನಡುವಿನ 4 ದಿನಗಳ ಸಮರ 2 ಪರಮಾಣು ಶಸ್ತ್ರಸಜ್ಜಿತ ರಾಷ್ಟ್ರಗಳ ನಡುವೆ ಅರ್ಧ ಶತಮಾನದಲ್ಲಿಯೇ ನಡೆದಂತಹ ಅತ್ಯಂತ ಪ್ರಬಲ ಹೋರಾಟ ಅಂತ ಬಣ್ಣಿಸಿರೋದು. ಅರ್ಧ ಶತಮಾನದಲ್ಲಿ 50 ವರ್ಷದಲ್ಲಿ ನಡೆದಂತಹ ಅತ್ಯಂತ ಪ್ರಬಲ ಹೋರಾಟ ಅಂತ ಬಣ್ಣಿಸಿದ್ದು. ಡ್ರೋನ್ ಕ್ಷಿಪಣಿ ದಾಳಿಯಿಂದಾಗಿ ತೀವ್ರ ಹಾನಿ ಉಂಟಾಗಿದೆ. ಪಾಕಿಸ್ತಾನದ ಮಿಲಿಟರಿ ಸೌಲಭ್ಯಗಳು, ವಾಯುನೆಲೆಗಳು ಎಲ್ಲವೂ ಕೂಡ ಭಾರತ ಛಿದ್ರವಾಗಿಸಿದೆ ಅಂತ ವಿತ್ ಇಮೇಜಸ್ ನ್ಯೂಯಾರ್ಕ್ ಟೈಮ್ಸ್ ರಿಪೋರ್ಟ್ ಮಾಡಿದ್ದು. ಇದು ಪಾಕ್ಗೆ ಜಗತ್ತಿನ ಮುಂದೆ ಕಪಾಳ ಮೋಕ್ಷ. ಯಾವ ಪಾಕ್ ನಾವು ಗೆದ್ವಿ ಅಂತ ಸಂಭ್ರಮಿಸ್ತಿದ್ಯೋ ಆ ಪಾಕ್ಗೆ ಕಪಾಳ ಮೋಕ್ಷ. ಮತ್ತು ಯಾವ ಅಮೆರಿಕ ಭಾರತ ಗೆದ್ದಿದೆ ಅನ್ನೋದನ್ನೇ ಡೈವರ್ಟ್ ಮಾಡೋದಕ್ಕೆ ನೋಡ್ತಿದ್ಯಲ್ಲ, ನಾನು ಮಧ್ಯ ಬಂದಿದ್ದಕ್ಕೆ ನಿಲ್ತು ಅಂತ ಪಾಕ್ ಸೋತು ಸುಣ್ಣವಾಗಿ ನೆಲ ಕಚ್ಚುವಂತೆ ಮಾಡ್ತು ಭಾರತ. ಅದಕ್ಕಾಗಿ ಕಾಲು ಹಿಡ್ಕೊಳ್ತು ಪಾಕಿಸ್ತಾನ, ಅದು ಸತ್ಯ. ಆದರೆ ನಾನು ಮಧ್ಯ ಬಂದು ಎಲ್ಲ ಸರಿ ಮಾಡಿದೆ ಅಂತಿರುವಂಥ ಅಮೆರಿಕದ ಬಣ್ಣವನ್ನು ಈಗ ಅಮೆರಿಕದ ಒಳಗಿನವರೇ ಬಯಲು ಮಾಡಿದಂತಾಯ್ತು ನೋಡಿ. ಇದು ಒಂದು ಎಕ್ಸಾಂಪಲ್ ನಂಬರ್ 1. ಇದು ಇನ್ನೂ ಒಂದು ದೊಡ್ಡ ಬಲವಾಗಿದ್ದು ಭಾರತಕ್ಕೆ ಈ ಸಲ ಏನಂದರೆ ನಮ್ಮ ಸ್ಯಾಟಲೈಟ್ ಇಮೇಜಸ್. ಈಗ ನಾವು ಯಾರನ್ನೂ ಅವಲಂಬಿಸೋ ಹಾಗಿಲ್ಲ. ಇಸ್ರೋದ ಸಾಥ್ ಕೂಡ ಈ ಆಪ್ರೇಷನಲ್ಲಿ ಬಹಳ ದೊಡ್ಡದಾಗಿತ್ತು. ಯಾಕಂದರೆ ಆ ಟೆರರ್ ಲೊಕೇಶನನ್ನು 1 ಕಿಲೋಮೀಟರ್ ಆ್ಯಕ್ಯುರಸಿಯಲ್ಲಿ ಎಷ್ಟು ಅಚ್ಚುಕಟ್ಟಾಗಿ ರೆಡಿ ಮಾಡಿಕೊಟ್ಟಿತ್ತು. ಸ್ಯಾಟಲೈಟ್ ಇಮೇಜಸ್ಸು ಇದೆಲ್ಲ ಯಾರ ಮೇಲೂ ಅವಲಂಬನೆ ಇಲ್ಲ ಈಗ ನಮಗೆ. ಈಗ ಫಾರ್ ಎಕ್ಸಾಂಪಲ್ ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಅಮೆರಿಕ ಸರಿಯಾದಂಥ ಇಂಥ ಇನ್ಫಾರ್ಮೇಷನ್ ಕೊಡಲಿಲ್ಲ ಅನ್ನೋದಕ್ಕೆ ಭಾರತಕ್ಕೆ ಒಂದಷ್ಟು ಸಮಸ್ಯೆ ಆಗಿತ್ತು. ಬಟ್ ಈಗ ನಮ್ಮದೇ ಆದ ಸಿಸ್ಟಮನ್ನು ನಾವು ಡೆವಲಪ್ ಮಾಡ್ಕೊಂಡಾಗಿದೆ. ಸೊ ಯಾರ ಮೇಲೂ ಅವಲಂಬನೆ ಇಲ್ಲ. ಈ ಸ್ಯಾಟಲೈಟ್ ಇಮೇಜಸ್ ಕೂಡ ಭಾರತದ ಗೆಲುವನ್ನು ಇಡೀ ಜಗತ್ತಿಗೆ ಸಾರಿ ಹೇಳ್ತು. ನಾವು ಸುಮ್ಮನೆ ಕೊಚ್ಕೊಳ್ತಿದ್ದೀವಿ ಅನ್ನೋ ರೀತಿಯಲ್ಲಿ ಹೇಳ್ಕೊಳ್ಬೇಕಾಗೇ ಇಲ್ಲ. ವಿತ್ ಸಾಕ್ಷಿ ನಾವು ಜಗತ್ತಿನ ಮುಂದೆ ಇಟ್ವಿ. ಸೊ ಈಗ ಅಮೆರಿಕನೇ ನೋಡಿ ಅದನ್ನು ಒಪ್ಪಿಕೊಂಡು ಬಣ್ಣಿಸುವಂತಾಯ್ತಾ. ಇನ್ನೊಂದು ಎಕ್ಸಾಂಪಲ್ ಏನಪ್ಪ ಅಂತ ಕೇಳಿದ್ರೆ, ಅಮೆರಿಕದಿಂದಲೇ ಸತ್ಯ ಹೊರಗಡೆ ಬರ್ತಿರೋದಕ್ಕೆ ಸಾಕಷ್ಟು ವಿಚಾರಗಳು ಸಿಗ್ತಿವೆ ನೋಡಿ. ಅಮೆರಿಕದ ವಾರ್ ಎಕ್ಸ್ಪರ್ಟ್ ಏನು ಹೇಳ್ತಿದ್ದಾರೆ, ಬಹಳ ಸೀಮಿತ ಅವಧಿಯಲ್ಲಿ ನಡೆದ ಸಂಘರ್ಷ ಇದು, ಆದರೆ ಹೆವಿ ಡ್ಯಾಮೇಜ್ ಆಗಿದೆ ಅನ್ನೋದನ್ನು ಅಮೆರಿಕದ ವಿಶ್ಲೇಷಕ, ಮಿಲಿಟರಿ ಚಿಂತಕ, ಅಮೆರಿಕ ಮೂಲದ ಆಧುನಿಕ ಯುದ್ಧ ಸಂಸ್ಥೆಯ ಜಾನ್ ಸ್ಟೆನ್ಸರ್ ಏನಂತ ಹೇಳ್ತಾರೆ ನೋಡಿ. ಹೆಸರಾಂತ ವೈಮಾನಿಕ ಯುದ್ಧ ವಿಶ್ಲೇಷಕ ಟಾಮ್ ಕೂಪರ್ ಏನು ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಈಗಾಗಲೇ ರಿಪೋರ್ಟ್ ಮಾಡಿದ್ದೀವಿ ನಾವು. ಆಸ್ಟ್ರಿಯಾ ಮೂಲದ ಟಾಮ್ ಕೂಪರ್ ಭಾರತದ ಸ್ಪಷ್ಟ ಗೆಲುವು, ವಾಯುನೆಲೆ ಅಂದರೆ ಭಾರತದ ವಾಯುಸೇನೆ ಯಾವ ರೀತಿ ಪಾಕಿಸ್ತಾನವನ್ನು ಧ್ವಂಸಗೊಳಿಸಿದೆ ಮತ್ತು ನ್ಯೂಕ್ಲಿಯರ್ ಇನ್ಸ್ಟಾಲೇಷನ್ನ ಎಂಟ್ರಿ ಮತ್ತು ಎಕ್ಸಿಟ್ ಎರಡೂ ಕಡೆ ಹಿಟ್ಟಾಗಿದೆ ಅಂತ ಟಾಮ್ ಕೂಪರ್ ಹೇಳಿದ್ರಲ್ಲ. ಈಗ ಜಾನ್ ಸ್ಟೆನ್ಸರ್ ಹೇಳ್ತಾ ಇದ್ದಾರೆ, ಕೇವಲ 4 ದಿನಗಳ ಯೋಜಿತ ಮಿಲಿಟರಿ ಕಾರ್ಯಾಚರಣೆ ಮೂಲಕ ಭಾರತ ತನ್ನ ದಾಳಿಯ ಉದ್ದೇಶ ಈಡೇರಿಸಿಕೊಂಡಿದೆ. ಭಾರತ ಪಾಕ್ ವಿರುದ್ಧ ಸ್ಪಷ್ಟ ಗೆಲುವನ್ನು ಸಾಧಿಸಿದೆ. ಪಾಕಿಸ್ತಾನಕ್ಕೆ ಭಾರತದ ದಾಳಿ ಎದುರಿಸೋದಕ್ಕೆ ಸಾಧ್ಯವೂ ಆಗಲಿಲ್ಲ. ಒಂದರ ಹಿಂದೊಂದರಂತೆ ಹಿನ್ನಡೆಯನ್ನು ಪಾಕಿಸ್ತಾನ ಅನುಭವಿಸಿದೆ ಅಂತ ಭಾರತದ ಸ್ಪಷ್ಟ ಗೆಲುವನ್ನು ಅಮೆರಿಕದ ವಾರ್ ಎಕ್ಸ್ಪರ್ಟ್ಗಳು ಕೊಡ್ತಾ ಇದ್ದಾರೆ. ಆಪರೇಷನ್ ಸಿಂಧೂರ ಭಯೋತ್ಪಾದಕರ ಮೂಲ ಸೌಕರ್ಯವನ್ನು ನಾಶ ಮಾಡೋದ್ರ ಜೊತೆಗೆ ಭಾರತ ಮಿಲಿಟರಿ ಸಾಮರ್ಥ್ಯವನ್ನು ತೋರಿಸ್ಕೊಡೋದಕ್ಕೆ ಒಂದೊಳ್ಳೆ ಅವಕಾಶ ಆಯಿತು. ಅಂದರೆ ನಮ್ಮ
ಸ್ವಾವಲಂಬನೆ DRDO ತಯಾರಿಸಿದಂತಹ ನಮ್ಮ ಶಸ್ತ್ರಾಸ್ತ್ರಗಳು ಕಳೆದ 1 ದಶಕದಲ್ಲಿ ಭಾರತ ತನ್ನ ಮಿಲಿಟರಿಯನ್ನು ಹೇಗೆ ಬಲಪಡಿಸ್ಕೊಂಡಿದೆ, ಅದು ಕೂಡ ಆತ್ಮನಿರ್ಭರತೆಯ ಮೂಲಕ ಅನ್ನೋದನ್ನು ಜಗತ್ತಿಗೆ ತೋರಿಸ್ಕೊಟ್ಟಿರೋದನ್ನು ಬಣ್ಣಿಸ್ತಾರೆ ಅಮೆರಿಕದ ಚಿಂತಕರು. ನೋಡಿ, ರಾಷ್ಟ್ರೀಯ ಭದ್ರತಾ ಸಿದ್ಧಾಂತಕ್ಕೂ ಹೊಸ ಭಾಷ್ಯವನ್ನು ಬರೆಯಿತು ಅಂತ ಕೂಪರ್ ಹೇಳಿದ್ದಾರೆ. ಆಪರೇಷನ್ ಸಿಂಧೂರ ಅನ್ನೋದು ಯುದ್ಧವಾಗಲಿ ಪ್ರತೀಕಾರವಾಗಲಿ ಅಲ್ಲ, ಬದಲಾಗಿ ಇದೊಂದು ಸ್ಪಷ್ಟ ಉದ್ದೇಶದೊಂದಿಗೆ ಸೀಮಿತ ಆಂದೋಲನವಾಗಿದೆ. ಇದರ ಉದ್ದೇಶ ಸಂಪೂರ್ಣವಾಗಿ ಈಡೇರಿದೆ ಅಂತಿದ್ದಾರೆ. ಪಾಕಿಸ್ತಾನದಲ್ಲಿ ಯಾವುದೇ ಗುರಿ ಮೇಲೆ ದಾಳಿ ಮಾಡಬಲ್ಲ ಸಾಮರ್ಥ್ಯ ಭಾರತವನ್ನು ಮತ್ತಷ್ಟು ಬಲಿಷ್ಠ ಅಂತ ಪ್ರದರ್ಶಿಸಿದೆ ಇಡೀ ಜಗತ್ತಿಗೆ. ಈ ಮೂಲಕ ಗಡಿಯಾಚೆಗಿನ ಭಯೋತ್ಪಾದಕತೆಗೆ ಹೊಸದೊಂದು ಎಚ್ಚರಿಕೆಯನ್ನು ರವಾನಿಸಿದೆ. ಪಾಕಿಸ್ತಾನದ ನೆಲದ ಮೂಲಕ ಇನ್ಮುಂದೆ ನಡೆಯುವ ಯಾವುದೇ ಭಯೋತ್ಪಾದಕ ಕೃತ್ಯಕ್ಕೆ ಸರಿಯಾದ ಏಟು ಒಳಗಡೆ ನುಗ್ಗಿಯೂ ನಾವು ಕೊಡಬಲ್ಲೆವು ಅನ್ನುವಂಥ ಸಂದೇಶವನ್ನು ಭಾರತ ರವಾನಿಸಿದೆ ಅನ್ನೋದನ್ನು ಕ್ಲಿಯರ್ ಆಗಿ ಈ ಇಬ್ಬರು ಎಕ್ಸ್ಪರ್ಟ್ಸ್ ಜಾನ್ ಸ್ಟೆನ್ಸರ್ ಮತ್ತು ಟಾಮ್ ಕೂಪರ್ ವಿವರಿಸ್ತಾರೆ. ನೋಡಿ, ಅಮೆರಿಕದ ಚಿಂತಕ ಇನ್ನೂ ಒಂದು ಬಹಳ ಸೂಕ್ತವಾದ ಮಾತು ಹೇಳಿದ್ದಾರೆ. ಪಾಕಿಸ್ತಾನದ ಉಗ್ರ ನೆಲೆಗಳು, ವಾಯುನೆಲೆ, ಎಲ್ಲ ಅವರ ಸೀಕ್ರೆಟ್ ಪ್ಲೇಸ್ಗಳನ್ನು ಕೂಡ ಭಾರತ ಒಳಗಡೆ ನುಗ್ಗಿ ಹೊಡೆದಿದೆ. ಇಲ್ಲೇ ಕೂತ್ಕೊಂಡು ಆಪರೇಟ್ ಮಾಡುವಷ್ಟು ಸಮರ್ಥವಾಗಿ ಹೊಡೆದಿದೆ. ಆದರೆ ಪಾಕಿಸ್ತಾನಕ್ಕೆ ಒಂದೇ ಒಂದು ನೆಲೆಯನ್ನು ಭಾರತದಲ್ಲಿ ಹೊಡೆಯೋದಕ್ಕಾಗಲೇ ಇಲ್ಲ. ಇದು ಭಾರತಕ್ಕೆ ಸಿಕ್ಕ ಸ್ಪಷ್ಟ ಜಯ ಅಂತ ಜಾಗತಿಕ ಎಕ್ಸ್ಪರ್ಟ್ಗಳು, ಅದರಲ್ಲೂ ಅಮೆರಿಕದ ಎಕ್ಸ್ಪರ್ಟ್ಗಳೇ ಈಗ ಸರ್ಟಿಫಿಕೇಟ್ ಕೊಡೋಂಗಾಯ್ತಲ್ಲ. ಇನ್ನೂ ಯಾರಿಗಾದರೂ ಅಮೆರಿಕ ಮಧ್ಯಪ್ರವೇಶದಿಂದ ಪಾಕ್ ಸುಮ್ಮನಾಗಿದೆ ಅನ್ನೋ ಅನುಮಾನ ಇದ್ದಲ್ಲಿ, ಅಮೆರಿಕದ ಈ ಸಂಚಿನ ಬಗ್ಗೆ ಭಾರತದ ಕಡೆಗೆ ಕೈ ತೋರಿಸುವಂಥ ಕೆಲಸವನ್ನು ಯಾರಾದರೂ ಮಾಡ್ತಿದ್ದಲ್ಲಿ ಇಲ್ಲಿಗೆ ನಿಲ್ಲಿಸ್ಬೇಕು. ಯಾಕಂದರೆ ಈಗ ಅಮೆರಿಕದವರೇ ಒಪ್ಪಿಕೊಳ್ತಿದ್ದಾರೆ ಭಾರತ ಪಾಕಿಸ್ತಾನವನ್ನು ಬಗ್ಗು ಬಡಿತು, ಅದಕ್ಕೋಸ್ಕರ ಅವರು ಮಂಡಿಯೂರಿದ್ರು, ಮತ್ತೇನೂ ಅಲ್ಲ ಅನ್ನೋದನ್ನು. ಇನ್ನು ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿದೆಯಲ್ಲ, ವಿಶೇಷವಾಗಿ S-400 ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ. ಅದು ರಷ್ಯಾ ಮೇಡು. ಆದರೆ ನಮ್ಮ ಆಕಾಶ್ ತೀರ್ ಅಂದರೆ ಆಕಾಶ ಬಾಣ ಅಂತ ಅರ್ಥ. ನಮ್ಮ ಆಕಾಶ್ ಸಿಸ್ಟಮು ಯಾವ ರೀತಿ ರಕ್ಷಣಾ ಕವಚವಾಗಿ ಕಾಯ್ತು ಭಾರತವನ್ನು ಅನ್ನೋದಕ್ಕೆ ಅಮೆರಿಕ ಸೇರಿದಂತೆ ಜಗತ್ತು ಈಗ ಸ್ಟನ್ನಾಗಿದೆ. ಎಕ್ಸ್ಪರ್ಟ್ಸು ಈ ಆಕಾಶ್ ತೀರ್, ಆಕಾಶದ ಬಾಣ ಅಂತ ಕರೆಸ್ಕೊಳ್ಳುವಂಥ ಈ ಸಿಸ್ಟಮನ್ನು ಅಚ್ಚರಿಯಿಂದ ನೋಡ್ತಾ ಇದ್ದಾರೆ. ಯಾವ ರೀತಿ ಡೆವಲಪ್ ಮಾಡಿದೆಯಪ್ಪ ಭಾರತ ಇದನ್ನು ಅಂತ. ಎಲ್ಲ ಡ್ರೋನ್ಗಳನ್ನು ಪಾಕಿಸ್ತಾನಿ ಮತ್ತು ಚೀನಾ, ಟರ್ಕಿ ಮೇಡ್ ಡ್ರೋನ್ಗಳನ್ನು ಹೊಡೆದು ಬಿಸಾಕಿದ್ದಾಯಿತು. ಹಾಗೆ ರಾಡಾರ್ಗಳು, ಪಾಕಿಸ್ತಾನಿ ಮತ್ತು ಚೈನೀಸ್ ರಾಡಾರ್ಗಳು ಇದನ್ನು ಡಿಟೆಕ್ಟ್ ಮಾಡೋದಕ್ಕಾಗಲಿಲ್ಲ. US ಅನಾಲಿಸ್ಟ್ಗಳು ಏನು ಹೇಳ್ತಿದ್ದಾರೆ, ಅಮೆರಿಕದ ಅನಾಲಿಸ್ಟ್ಗಳು, ಈ ಸಿಸ್ಟಮ್ಮು ರೈವಲ್ ಎಲ್ಲ ಈ ಅಟ್ಯಾಕ್ಗಳನ್ನು ಕೂಡ ಪುಡಿ ಮಾಡುವಂಥ ವ್ಯವಸ್ಥೆಯನ್ನು ಹೊಂದಿದೆ. ಅದರಲ್ಲೂ ಈಗ ಕರೆಂಟ್ US ಮಾಡಿರುವಂಥ ಡ್ರೋನ್ಗಳನ್ನು ಕೂಡ ಹೊಡೆದುರುಳಿಸುವಂಥ ಕೆಪಾಸಿಟಿ ಈ ಆಕಾಶ್ ಸಿಸ್ಟಮ್ಗಿದೆ. ಸೊ ಅಮೆರಿಕ ಕೂಡ ಇದನ್ನು ಎದುರಿಸೋದಕ್ಕೆ ಇನ್ನೂ ಸರಿಯಾಗಿ ತಯಾರಿಯಾಗಿಲ್ಲ ಅನ್ನೋ ರೀತಿಯ ವಿಶ್ಲೇಷಣೆ ಕೇಳಿ ಬರ್ತಾ ಇದೆ. ನೋಡಿ, ಅಂತಹ ಒಂದು ವ್ಯವಸ್ಥೆಯನ್ನು ಭಾರತ ಅಭಿವೃದ್ಧಿಪಡಿಸಿದೆ ಅನ್ನುವ ರಿವ್ಯೂ ಈಗ ಬೇರೆ ಕಡೆಯಿಂದ ಬಿಟ್ಟಾಕಿ US ಅನಾಲಿಸ್ಟ್ಗಳಿಂದ ಬರ್ತಿದೆ. ಜಗತ್ತು ನಮ್ಮ ಆಕಾಶ್ ತೀರ್ ಡಿಫೆನ್ಸ್ ಸಿಸ್ಟಮನ್ನು ನೋಡಿ ಕಣ್ಣರಳಿಸಿರೋದು. ಅಂಥದ್ದೊಂದು ವ್ಯವಸ್ಥೆಯನ್ನು ಭಾರತವೇ ತಯಾರಿಸಿದೆ, ಆತ್ಮನಿರ್ಭರವಾಗಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ಇನ್ನು ಹೆಂಗಾಯ್ತು ನೋಡಿ, 23 ನಿಮಿಷಗಳಲ್ಲಿ ಅವರ ಏರ್ ಬೇಸು, ಏರ್ ಸ್ಟ್ರಿಪ್ಪನ್ನು ಉಡೀಸ್ ಮಾಡಿದೆ ಭಾರತ ಅನ್ನೋದನ್ನು ಬಹಳ ಕುತೂಹಲಕಾರಿಯಾದ ಮಾಹಿತಿಯೊಂದನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ನೋಡಿ, ಬರೀ 23 ನಿಮಿಷಗಳಲ್ಲಿ ಭಾರತ ಅವರ ವ್ಯವಸ್ಥೆಯನ್ನು ಕೊಲ್ಯಾಪ್ಸ್ ಆಗೋ ರೀತಿಯಲ್ಲಿ ಕಾರ್ಯಾಚರಣೆ ಮಾಡಿದೆ ಅನ್ನೋದು. ಚೈನೀಸ್ ಸಪ್ಲೈಡ್ ಏರ್ ಡಿಫೆನ್ಸ್ ಸಿಸ್ಟಮನ್ನು ಫಸ್ಟು ಹೊಡೆದು ಹಾಕಿದ್ರು. ಪಾಕಿಸ್ತಾನದ ಚೈನೀಸ್ ಸಪ್ಲೈಡ್ ಏರ್ ಡಿಫೆನ್ಸ್ ಸಿಸ್ಟಮನ್ನು ಕೊಲ್ಯಾಪ್ಸ್ ಮಾಡೋದಕ್ಕೆ ಮತ್ತು ಅವರು ಅಟ್ಯಾಕ್ ಮಾಡಿದ್ದನ್ನೆಲ್ಲ ರಿಟ್ಯಾಲಿಯೇಟ್ ಮಾಡೋದಕ್ಕೆ ತಗೊಂಡಿದ್ದು ಕೇವಲ 23 ನಿಮಿಷಗಳು. ಭಾರತ ಯಾವ ರೀತಿ ಅವರ ಏರ್ ಬೇಸ್ಗಳನ್ನು ಸೂಸೈಡ್ ಡ್ರೋನ್ ಬಳಸಿ ಆಪರೇಷನ್ ಸಿಂಧೂರಲ್ಲಿ ಧ್ವಂಸ ಮಾಡ್ತು ಅಂದರೆ ಬರೀ 23 ನಿಮಿಷಗಳಲ್ಲಿ ನಮ್ಮ ನಾಗಾಸ್ತ್ರ ಅಂದರೆ ಆ ಸೂಸೈಡಲ್ ಡ್ರೋನ್ಸ್ ಅಂತ ಹೇಳಿದ್ರಲ್ಲ, ಸ್ಕ್ಯಾಲ್ಪು, ಹ್ಯಾಮರು, ಅದು ಬೇರೆ ದೇಶದಿಂದ ಆಮದು ಮಾಡ್ಕೊಂಡಿರೋದು. ನಾಗಾಸ್ತ್ರ ಅನ್ನುವಂಥ ಡ್ರೋನು ಸೂಸೈಡಲ್ ಡ್ರೋನಲ್ಲಿ ಒಂದು ವಿಧ, ಅದು ಭಾರತವೇ ಅಭಿವೃದ್ಧಿಪಡಿಸಿದ್ದು. 1-2 ವರ್ಷಗಳಿಂದ ಸುಮಾರು 800 ಡ್ರೋನ್ಗಳನ್ನು ಭಾರತದ ಮಿಲಿಟ್ರಿಗೆ ಸೇರಿಸ್ಕೊಳ್ಳಲಾಗಿತ್ತು. ಬಟ್ ಅದಿನ್ನೂ ಪ್ರಯೋಗನೇ ಆಗಿರಲಿಲ್ಲ. ಮೊನ್ನೆ ಏರ್ ಬೇಸ್ಗೆ ಬಂದ್ರಲ್ಲ ಮೋದಿ, ಅದಮ್ಪುರದಲ್ಲಿ ಅಡ್ರೆಸ್ ಮಾಡಿದ್ರಲ್ಲ, ಆವಾಗ ಅದನ್ನೇ ಹೇಳಿದ್ರು, ನಮ್ಮ ಸೈನಿಕರು ಕಾಯ್ತಾ ಇದ್ರು, ಹೊಸ ಅಸ್ತ್ರಗಳು ಸಿಕ್ಕಿವೆ, ಅದನ್ನು ಪ್ರಯೋಗ ಮಾಡೋದು ಯಾವಾಗ ಅಂತ. ನೀವು ಅದನ್ನೆಲ್ಲ ಪ್ರಯೋಗಿಸೋದಕ್ಕೆ, ಯಶಸ್ವಿಯಾಗಿ ಪ್ರಯೋಗಿಸೋದಕ್ಕೆ ಇದೊಂದು ಒಳ್ಳೆ ಅವಕಾಶವಾಗಿ ಜಗತ್ತಿಗೊಂದು ಸಂದೇಶ ಕೊಟ್ಟಂಗೂ ಆಯಿತು ಅಂತ. ಸೊ ಬರೀ 23 ನಿಮಿಷಗಳಲ್ಲಿ ಉಡೀಸ್ ಮಾಡಿದೆ ನಮ್ಮ ಈ
ಸಿಸ್ಟಮ್ ಹೆಂಗಿತ್ತು ಅಂದರೆ ಅವ್ರು ಅಟ್ಯಾಕ್ ಮಾಡಿದ್ದನ್ನು ಏರ್ ಡಿಫೆನ್ಸ್ ಸಿಸ್ಟಮ್ ಅಷ್ಟು ಚೆನ್ನಾಗಿ ರಿಟ್ಯಾಲಿಯೇಟ್ ಮಾಡ್ತು. ಹಾಗೆ ಕೇವಲ 23 ನಿಮಿಷಗಳಲ್ಲಿ ಅವರ ಸಿಸ್ಟಮನ್ನು ಹೊಡೆದುರುಳಿಸಿದ್ದಾಯಿತು. ಮೇ 7-8 ಭಾರತದ ಮೇಲೆ ಪಾಕಿಸ್ತಾನ ದಾಳಿ ಮಾಡೋದಕ್ಕೆ ಯತ್ನಿಸುತ್ತೆ. ನಾವು 100 ಉಗ್ರರನ್ನು ಒಳಗಡೆ ಕರೆಕ್ಟಾಗಿ ಲೊಕೇಟ್ ಮಾಡಿ ಹೊಡೆದು ಹಾಕಿ ಬಂದ ಮೇಲೆ ನೋಡಿ, ಸ್ಟಾರ್ಟಿಂದ ಆಪರೇಷನ್ ಸಿಂಧೂರ್ ಶುರುವಾದಾಗಿನಿಂದ ನಾವು ನೋಡ್ತಾ ಬಂದರೆ ಮೊದಲು ಮುರಿಡ್ಕೆ ಮತ್ತು ಬಹವಾಲ್ಪುರ್ ಅಲ್ವ ನಾವು ಅಟ್ಯಾಕ್ ಮಾಡಿದ್ದು. ಅಲ್ಲಿನ ಜೈಷೆ ಮೊಹಮ್ಮದ್ ಕೇಂದ್ರಗಳನ್ನು ಅಟ್ಯಾಕ್ ಮಾಡಲಾಯಿತು. ಇಲ್ಲೆಲ್ಲ ಬಳಕೆ ಆಗಿದೆ ಯಾವುದು ಸ್ಕ್ಯಾಲ್ಪ್ ಕ್ಷಿಪಣಿಗಳು ಮತ್ತು ಫ್ರಾನ್ಸ್ನ ಹ್ಯಾಮರ್ ಬಾಂಬ್ಗಳು. ಇದಷ್ಟೇ ಅಲ್ಲ, ವಿಶೇಷವಾಗಿ ನಾನು ಈಗಾಗಲೇ ಮೆನ್ಷನ್ ಮಾಡ್ದಂಗೆ ನಾಗಾಸ್ತ್ರ, ದೇಶೀಯವಾಗಿ ಸೋಲಾರ್ ಇಂಡಸ್ಟ್ರಿ ಉತ್ಪಾದನೆ ಮಾಡಿದಂಥ ಈ ಹಂತಕ ಡ್ರೋನ್ಗಳು, ಅಂದರೆ ತಮ್ಮನ್ನೇ ತಾವು ಬ್ಲಾಸ್ಟ್ ಮಾಡುತ್ತೆ, ಅಲ್ಲಿ ಸಂಪೂರ್ಣ ವಾತಾವರಣವನ್ನು ಉಡಿಸ್ ಮಾಡುತ್ತೆ ಅಂಥದ್ದೊಂದು ಡ್ರೋನ್ ಇದು. 2024ರಲ್ಲಿ ಅಂದರೆ ಜಸ್ಟ್ 1 ಇಯರ್ ಬ್ಯಾಕ್ ಸುಮಾರು ಡ್ರೋನ್ಗಳನ್ನು ಸೇರಿಸ್ಕೊಳ್ಳಲಾಗಿತ್ತು. ಇದು ಎಷ್ಟು ಸ್ಫೋಟಕವನ್ನು ಹೊತ್ತು ಸಾಗುತ್ತೆ? 1 kg ಸ್ಫೋಟಕವನ್ನು ಹೊತ್ತು ಸಾಗುತ್ತೆ ಈ ನಾಗಾಸ್ತ್ರ. ದೇಶಿ ನಿರ್ಮಿತ ಈ ನಾಗಾಸ್ತ್ರ ಯಾವ ಟಾರ್ಗೆಟ್ ಫಿಕ್ಸ್ ಮಾಡಿರುತ್ತೋ ಅಲ್ಲಿಗೆ ಹೋಗಿ ಗುರಿಯನ್ನು ತಲುಪಿ ಅದರ ತಲೆಯ ಮೇಲೆ ನಿಂತು ಸುತ್ತತ್ತೆ, ಅಲ್ಲೇ ಭ್ರಮಣೆ ಮಾಡಿ ಆಮೇಲೆ ಆ ಗುರಿಯ ಮೇಲೆ ಕರೆಕ್ಟಾಗಿ ಬಾಂಬನ್ನು ಹಾಕತ್ತೆ, ಅಂದರೆ ಧುಮುಕಿ ಅಲ್ಲೇ ಬ್ಲಾಸ್ಟ್ ಆಗುತ್ತೆ. ಇಂಥದ್ದೊಂದು ಸಿಸ್ಟಮ್ ಇದು ನಾಗಾಸ್ತ್ರ. ಅಂದರೆ ಬೆಂಗಳೂರಿನ ಆಲ್ಫಾ ಡಿಸೈನ್ ಕಂಪನಿ ಇಸ್ರೇಲಿನ ಕಂಪನಿ ಜೊತೆಗೆ ಸೇರಿಕೊಂಡು ಸ್ಕೈ ಸ್ಟ್ರೈಕರ್ ಅನ್ನುವಂಥ ಇನ್ನೊಂದು ಬಗೆಯ ಡ್ರೋನನ್ನು ಕೂಡ, ಸೂಸೈಡ್ ಡ್ರೋನನ್ನು ಡಿಸೈನ್ ಮಾಡಿದೆ, ಅದು ಬಳಕೆಯಾಗಿದೆ. ಇದು 5 kg ಸ್ಫೋಟಕವನ್ನು ಹೊತ್ತು ಸಾಗುತ್ತೆ. 100 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರೋ ಗುರಿಗಳನ್ನು ಕರೆಕ್ಟಾಗಿ ತಲುಪಿ ಅಲ್ಲೇ ಸ್ಫೋಟಿಸುತ್ತೆ, ಧ್ವಂಸ ಮಾಡುತ್ತೆ ಆ ಗುರಿಯನ್ನು. ಸೊ ಈ ಸ್ಕೈ ಸ್ಟ್ರೈಕರ್ ಮತ್ತು ನಾಗಾಸ್ತ್ರ, ಬ್ರಿಟಿಷ್ ಸ್ಕ್ಯಾಲ್ಪ್ ಕ್ಷಿಪಣಿಗಳು, ಹ್ಯಾಮರು, ಇದಷ್ಟು ಮೊದಲ ದಿನದ ಆಪರೇಷನ್ಗೆ ಬಳಕೆಯಾಗಿದ್ದು. ಭಾರತ ಯಾವ ರೀತಿ ಒಳಗಡೆ ಅಷ್ಟೊಂದು ಕಿಲೋಮೀಟರ್ ದೂರ ಪಾಕಿಸ್ತಾನದ ಒಳಗಡೆ ನುಗ್ಗಿ ಶಸ್ತ್ರಾಸ್ತ್ರಗಳ ಮೂಲಕ ಧ್ವಂಸ ಮಾಡ್ತು ಅನ್ನೋದು ಎಕ್ಸಾಂಪಲ್. ಆಮೇಲೆ ಅವರು ದಂಡೆತ್ತು ಬರ್ತಾರೆ, ಡ್ರೋನ್ಗಳನ್ನು ಬಿಡ್ತಾರೆ, ಕ್ಷಿಪಣಿಗಳನ್ನು ಬಿಡ್ತಾರೆ. ಅದನ್ನು ಹೆಂಗೆ ಹೊಡಿತು ನಮ್ಮ ಆಕಾಶ್ ತೀರ್ ಮತ್ತು S-400 ಅದನ್ನು ನೋಡ್ತಾ ಹೋಗೋಣ. ನೋಡಿ, ಮೊದಲನೇದಾಗಿ ಎಲ್ಲ ಡ್ರೋನಲ್ಲೂ ಕೂಡ ಸ್ಫೋಟಕಗಳನ್ನು ಕಳಿಸಿರಲ್ಲ, ಕೆಲವೊಂದಲ್ಲಿ ಮಾತ್ರ ಸ್ಫೋಟಕ ಕಳಿಸಿರುತ್ತೆ. ಕೆಲವು ಡ್ರೋನ್ಗಳು ಸುಮ್ಮನೆ ಕನ್ಫ್ಯೂಸ್ ಮಾಡೋಕ್ಕೆ 100 ಒಟ್ಟೊಟ್ಟಿಗೆ ನುಗ್ಗತ್ತೆ. ಆದರೆ ನಮ್ಮ ಆಕಾಶ ಸಿಸ್ಟಮ್ ಏನು ಮಾಡುತ್ತೆ, ಯಾವುದ್ರಲ್ಲಿ ಸ್ಫೋಟಕ ಇದೆ ಯಾವುದ್ರಲ್ಲಿ ಸ್ಫೋಟಕ ಇಲ್ಲ ಅನ್ನೋದನ್ನು ಐಡೆಂಟಿಫೈ ಮಾಡುತ್ತೆ. ಸೊ ವಾಯು ರಕ್ಷಣಾ ವ್ಯವಸ್ಥೆ ಗಲಿಬಿಲಿಗೊಳ್ಳದಂತೆ ಐಡೆಂಟಿಫೈ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸ್ಫೋಟಕ ಹೊತ್ತಿದ್ದನ್ನು ಗುರುತಿಸಿ ಆಕಾಶ ತೀರ್ ವ್ಯವಸ್ಥೆ ಅದನ್ನು ಧ್ವಂಸ ಮಾಡ್ತು. ಉಳಿದಿತ್ತು ಸ್ಫೋಟಕ ಇಲ್ಲದಿರೋದು ಯಾವುದಿದೆಯಲ್ಲ ಅದನ್ನು ನಮ್ಮ L-70 ಗನ್ಗಳು ಸ್ಫೋಟಿಸಿದ್ವು. ಸೊ ಭಾರತದ ಎಲೆಕ್ಟ್ರಾನಿಕ್ಸ್ ಯಾವ ರೀತಿ ಮೇಲ್ದರ್ಜೆಗೆ ಏರಿದೆ, ರಷ್ಯಾ ಅಥವಾ ಫ್ರಾನ್ಸ್ ಈ ರೀತಿ ಡಿಫೆನ್ಸ್ ಸಿಸ್ಟಮಲ್ಲಿ ತುಂಬ ಮುಂದಿದ್ವು. ನಾವು ಸಿಕ್ಕಾಪಟ್ಟೆ ಆಮದು ಮಾಡ್ಕೊಳ್ತಾ ಇದ್ವಿ. 70% ನಾವು ಆಮದು ಮಾಡ್ಕೊಳ್ತಾ ಇದ್ದಿದ್ದು ಕಳೆದ 10 ವರ್ಷಗಳ ಲೆಕ್ಕಾಚಾರ ತೊಗೊಂಡ್ರೆ. ಈಗ ನಾವು ರಫ್ತು ಮಾಡೋದ್ರಲ್ಲಿ ಟಾಪ್ ಕಂಟ್ರೀಸ್ ಲಿಸ್ಟಲ್ಲಿದ್ದೀವಿ ಅಂದರೆ ಯೋಚನೆ ಮಾಡಿ, ಹೇಗೆ ಭಾರತ ಬಲಿಷ್ಠವಾಗಿದೆ, ಆತ್ಮನಿರ್ಭರವಾಗಿದೆ. ಮೇಕ್ ಇನ್ ಇಂಡಿಯಾ ಬಲ ಕೊಟ್ಟಿದೆಯಾ ಇಲ್ವಾ, ಮೇಕ್ ಇನ್ ಇಂಡಿಯಾ ಯಶಸ್ವಿ ಆಗಿದೆಯಾ ಇಲ್ವಾ ಅನ್ನೋದನ್ನು ಈ ಮೂಲಕ ನಾವು ಅರ್ಥ ಮಾಡ್ಕೊಳ್ಬಹುದು. ಎಸ್ ವೀಕ್ಷಕರೇ, 10 ವರ್ಷ ಹಿಂದಕ್ಕೆ ಹೋದರೆ ಅತಿ ಹೆಚ್ಚು ಶಸ್ತ್ರಾಸ್ತ್ರಗಳನ್ನು ಆಮದು ಮಾಡಿಕೊಳ್ಳುವಂತಹ ಪಟ್ಟಿಯಲ್ಲಿ ಟಾಪ್ 10 ಕಂಟ್ರೀಸ್ ಒಳಗಡೆ ನಾವಿದ್ವಿ. ಆಮದು ಮಾಡ್ಕೊಳ್ಳೋದ್ರಲ್ಲಿ 70% ನಾವು ಹೊರಗಡೆಯಿಂದನೇ ತರಿಸ್ಕೊಳ್ತಾ ಇದ್ದಿದ್ದು ಶಸ್ತ್ರಾಸ್ತ್ರಗಳನ್ನು, ರಕ್ಷಣಾ ಪರಿಕರಗಳನ್ನು. ಆದರೆ ಇವತ್ತು ಜಸ್ಟ್ ಇಮ್ಯಾಜಿನ್, 10 ವರ್ಷಗಳಲ್ಲಿ ಬದಲಾವಣೆ ಆಗಿದೆಯಾ ಇಲ್ವಾ? ಈ ನಂಬರ್ ಹೇಳುತ್ತೆ 65%, 100ರಲ್ಲಿ 65% ರಕ್ಷಣಾ ಪರಿಕರಗಳು ಭಾರತ ಉತ್ಪಾದನೆ ಮಾಡುತ್ತೆ ಮತ್ತು ಅದನ್ನು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಎಕ್ಸ್ಪೋರ್ಟ್ ಮಾಡುತ್ತೆ. 2023-24 ವರ್ಷದಲ್ಲಿ 1.27 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ರಕ್ಷಣಾ ಪರಿಕರಗಳ ಉತ್ಪಾದನೆ ಭಾರತದಲ್ಲಾಗಿದೆ. 2014-15 ಹೋದರೆ ಬರೋಬ್ಬರಿ 174% ಜಾಸ್ತಿ ಆಗಿದೆ. 174% ಜಾಸ್ತಿ ಆಗಿದೆ ಭಾರತದಲ್ಲಿ ಉತ್ಪಾದನೆ. 2023-24ರಲ್ಲಿ ಭಾರತ ದಾಖಲೆಯ 21,083 ಕೋಟಿ ರೂಪಾಯಿ ಮೌಲ್ಯದ ರಕ್ಷಣಾ ಪರಿಕರಗಳನ್ನು ರಫ್ತು ಮಾಡಿದೆ. ಜಸ್ಟ್ ಇಮ್ಯಾಜಿನ್ ಯಾವ ಪ್ರಮಾಣದಲ್ಲಿ ಏರಿಕೆ ಆಗಿದೆ ಭಾರತದಲ್ಲಿ ಉತ್ಪಾದನೆ ಮತ್ತು ರಫ್ತು. ಆಮದು ಮಾಡಿಕೊಳ್ತಾ ಇದ್ದ ಪಟ್ಟಿಯಲ್ಲಿ ಟಾಪಲ್ಲಿದ್ದ ರಾಷ್ಟ್ರ ಈಗ ರಫ್ತು ಮಾಡುವಂಥ ಪಟ್ಟಿಯಲ್ಲಿ ಟಾಪ್ 25 ಕಂಟ್ರೀಸ್ ಒಳಗಡೆ ಭಾರತ ಕೂಡ ಇದೆ. ಪಾಕ್ ಜೊತೆಗಿನ 3 ದಿನಗಳ ಸಂಘರ್ಷ, ಭಾರತ ರಕ್ಷಣಾ ಉತ್ಪಾದನೆಯ ಡ್ರೋನು, ರಡಾರು, ಗುರಿ ನಿರ್ದೇಶಿತ ದಾಳಿ ಸೇರಿದಂತೆ ಹಲವು ವಿಭಾಗಗಳಲ್ಲಿ ಜಗತ್ತಿನ ಸರ್ವಶ್ರೇಷ್ಠರ ಗುಂಪಿನಲ್ಲಿ ಈಗ ಇದೆ ಅನ್ನೋದನ್ನು
ಪಕ್ಕಾ ಡೀಟೇಲ್ಸನ್ನು ಕೊಡ್ತಾ ಇದೆ. ನಮ್ಮ ಶಸ್ತ್ರಾಸ್ತ್ರಗಳು ಇಲ್ಲೇ ಕೂತ್ಕೊಂಡು ಯುದ್ಧ ಮಾಡುವಂಥ ಹೊಸ ಯುಗದ ಸಾಮರ್ಥ್ಯದಲ್ಲಿ ಭಾರತ ಬಹಳ ಎತ್ತರದಲ್ಲಿದೆ ಅನ್ನೋದನ್ನು ಈಗ ತಜ್ಞರುಗಳು, ಅಮೆರಿಕದಂತಹ ರಾಷ್ಟ್ರಗಳ ಅನಾಲಿಸ್ಟ್ಗಳು, ವಾರ್ ಎಕ್ಸ್ಪರ್ಟ್ಗಳೇ ಒಪ್ಪಿಕೊಳ್ತಾ ಇದ್ದಾರೆ ಭಾರತ ಎಲ್ಲಿದೆ ಈಗ ಅನ್ನೋದನ್ನು. ಇದ್ರ ಬಗ್ಗೆ ನಾವು ಆಲ್ರೆಡಿ ರಿಪೋರ್ಟ್ ಮಾಡಿದ್ವಿ ನೋಡಿ. 2013-14ರಲ್ಲಿ ಅಂದರೆ UPA ಕೊನೆಯಲ್ಲಿ ಎಷ್ಟಿತ್ತು ಭಾರತದ ಎಕ್ಸ್ಪೋರ್ಟ್ ಅಂತ ಕೇಳಿದ್ರೆ 686 ಕೋಟಿ ಮೌಲ್ಯದಲ್ಲಿತ್ತು. 686 ಕೋಟಿ ಮೌಲ್ಯದಲ್ಲಿ ರಕ್ಷಣಾ ಪರಿಕರಗಳಿಗೆ ಸಂಬಂಧಪಟ್ಟಂತೆ. ಈಗ ಎಷ್ಟಾಗಿದೆ? ಈಗ 2024-25ರ ಸಾಲಲ್ಲಿ ಮೇಕ್ ಇನ್ ಇಂಡಿಯಾ ಹೆಂಗೆ ಬಲ ಕೊಟ್ಟಿದೆ ಅಂದರೆ ಆ ಚಿತ್ರವನ್ನು ನೋಡಬಹುದು ನೀವು. 23,622 ಕೋಟಿ ಮೌಲ್ಯದಲ್ಲಿ ನಾವು ಎಕ್ಸ್ಪೋರ್ಟ್ ಮಾಡ್ತಿದ್ದೀವಿ. ಸೊ 686 23,622 ಕೋಟಿಯಲ್ಲಿ ಮೇಕ್ ಇನ್ ಇಂಡಿಯಾ ಸಕ್ಸಸ್ ಆಗಿದೆಯೋ ಇಲ್ಲವೋ ಅನ್ನೋದನ್ನು ಇದರಲ್ಲಿ ನಾವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಬಹುದು. 12% ಮತ್ತೆ ಈ ಕಳೆದ 2-3 ವರ್ಷಗಳಲ್ಲಿ ಕಂಪೇರ್ ಮಾಡಿದ್ರು 2023-24ರಿಂದ 12% ಇನ್ಕ್ರೀಸ್ ಆಗಿದೆ. ಈ 2,500 ಕೋಟಿಗೂ ಅಧಿಕ ಎಕ್ಸ್ಪೋರ್ಟು ಈಗ ಕಳೆದ 1-2 ವರ್ಷಗಳಲ್ಲೇ ಭಾರತ ಜಾಸ್ತಿ ಮಾಡ್ಕೊಂಡು ಬಿಟ್ಟಿದೆ. ಸೊ ವರ್ಷದಿಂದ ವರ್ಷಕ್ಕೆ ನಾವು ಡಿಫೆನ್ಸ್ ಸೆಕ್ಟರಲ್ಲಿ, ರಕ್ಷಣಾ ಪರಿಕರಗಳ ಉತ್ಪಾದನೆಯಲ್ಲಿ ಎಷ್ಟು ಸ್ಟ್ರಾಂಗ್ ಆಗಿದ್ದೀವಿ ಮತ್ತು ಬೇರೆ ದೇಶಗಳಿಗೂ ಅದನ್ನು ರಫ್ತು ಮಾಡ್ತಾ ಇದ್ದೀವಿ ಅಷ್ಟೇ ಪ್ರಮಾಣದಲ್ಲಿ ಅನ್ನೋದು ಗಮನಾರ್ಹ. 2013-14 ಕಂಪೇರ್ ಮಾಡಿದ್ರೆ ನಾವು 34 ಪಟ್ಟು ಈಗ ರಕ್ಷಣಾ ಪರಿಕರಗಳನ್ನು ರಫ್ತು ಮಾಡ್ತಾ ಇದ್ದೀವಿ. 34 ಪಟ್ಟು ಜಾಸ್ತಿ ರಫ್ತು ಮಾಡ್ತಾ ಇದ್ದೀವಿ. ಈಗ ರಕ್ಷಣಾ ವಲಯವೇ ಕೊಡ್ತಿರುವಂಥ, ನಮ್ಮ ರಕ್ಷಣಾ ಇಲಾಖೆ ಕೊಡ್ತಿರೋ ಮಾಹಿತಿಯ ಪ್ರಕಾರ ಇದೇ ವೇಗದಲ್ಲಿ ನಾವು ಮುನ್ನುಗ್ತಾ ಇದ್ರೆ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಿದೆ. 10 ವರ್ಷಗಳಲ್ಲಿ, 1 ದಶಕದಲ್ಲಂತೂ ಕಲ್ಪಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲದಷ್ಟು ನಾವು ವೇಗವಾಗಿ ಮುನ್ನುಗ್ತಾ ಇದ್ದೀವಿ. 2029ಕ್ಕೆ ನಾವು 50,000 ಕೋಟಿ ಮೊತ್ತದ ರಕ್ಷಣಾ ಪರಿಕರವನ್ನು ರಫ್ತು ಮಾಡಲಿದ್ದೀವಿ. ಸೊ ಭಾರತ ಈಗ ಎಲ್ಲ ವಲಯಗಳಲ್ಲೂ ಕೂಡ ಸೂಪರ್ ಫಾಸ್ಟ್ ಆಗಿದೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ. ಮ್ಯಾನುಫ್ಯಾಕ್ಚರಿಂಗ್ ಭಾರತದಲ್ಲಿ ಯಾವ ರೀತಿ ಆಗ್ತಿದೆ, ಮ್ಯಾನುಫ್ಯಾಕ್ಚರಿಂಗ್, ಸರ್ವಿಸ್ ಸೆಕ್ಟರ್ ಇದೆರಡರಲ್ಲಿ ಆಗಿರುವಂತಹ ಅಭಿವೃದ್ಧಿಯೇ ನಮ್ಮ GDP ಕಾಂಟ್ರಿಬ್ಯೂಷನ್ ಹೊಂದಿದೆ. ಯಾಕೆ ನಾವು ಜಗತ್ತಿನಲ್ಲಿ ಇಷ್ಟೆಲ್ಲ ಬದಲಾವಣೆಗಳು, ಜಾಗತಿಕವಾಗಿ ಯುದ್ಧ ಮತ್ತು ಕರೋನಾ ಇದರ ನಡುವೆಯೂ ಕೂಡ ನಾವು ಯಾಕೆ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕನಾಮಿಯಾಗೆ ಇದ್ದೀವಿ ಅಂದರೆ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಸರ್ವಿಸ್ ಸೆಕ್ಟರು. ಮ್ಯಾನುಫ್ಯಾಕ್ಚರಿಂಗ್ ಈಗ ಭಾರತದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿದೆ. US ನಮಗೆ ದೊಡ್ಡ ಮಾರ್ಕೆಟು, ಚೀನಾಗೆ ನಾವು ಪೈಪೋಟಿ ಕೊಡ್ತಿದ್ದೀವಿ. ಇದೆಲ್ಲ ನಾವು ಗಮನಿಸಿದ್ದೀವಿ. ನಾವು ಇದ್ರ ಬಗ್ಗೆ ಬಹಳಷ್ಟು ರಿಪೋರ್ಟ್ಗಳನ್ನು ಕಾಲಕ್ಕೂ ಮಾಡ್ಕೊಂಡು ಬಂದಿದ್ದೀವಿ. ಈಗ ರಕ್ಷಣಾ ವಲಯದ ಬಗ್ಗೆ ಮಾತಾಡೋ ಸಮಯ ಅಲ್ವಾ, ಯುದ್ಧವನ್ನು ಗೆದ್ದು ಬೀಗ್ತಿರೋ ಹೊತ್ತಲ್ಲಿ ಈ ವಲಯದಲ್ಲೂ ಕೂಡ ನಾವು ಅತಿ ವೇಗವಾಗಿ ಮುನ್ನುಗ್ತಿದ್ದೀವಿ. ಡ್ರೋನ್ ಉತ್ಪಾದನೆಯಲ್ಲಿ ಭಾರತ ಬಹಳ ಹಿಂದಿತ್ತು. ಆದರೆ ನಾವು ತಯಾರಿ ಮಾಡಿರುವಂಥ ಡ್ರೋನು ಅಷ್ಟು ಸಾಮರ್ಥ್ಯವುಳ್ಳದ್ದಾಗಿದೆ. ಸಂಖ್ಯೆಯಲ್ಲಿ ನಾವು ಈಗ ಕಡಿಮೆ ಇದ್ದೀವಿ. ಈಗಷ್ಟೇ ನಾವು ಎಲ್ರಿಗೂ ಪೈಪೋಟಿ ಕೊಡಬೇಕು ಅಂತ ಮುನ್ನುಗ್ತಿರೋ ದೇಶ. ಡ್ರೋನ್ ತಯಾರಿಕೆಯಲ್ಲಿ ಯಾಕೋ ನಮ್ಮ ದೇಶದಲ್ಲಿ ಹೆಚ್ಚು ಗಮನನೇ ಕೊಟ್ಟಿರಲಿಲ್ಲ ಮುಂಚೆ. ಆದರೆ ಈಗ ಕೆಲವು ವರ್ಷಗಳಲ್ಲಿ, 2-3 ವರ್ಷಗಳಲ್ಲಿ ಉತ್ಪಾದನೆ ಆಗಿರೋ ಡ್ರೋನ್ಗಳೇ ಸಾಕು ಒಂದು ದೇಶವನ್ನು ಧ್ವಂಸ ಮಾಡೋದಕ್ಕೆ. ನಮ್ಮ ನಾಗಾಸ್ತ್ರ ಡ್ರೋನ್ ಹೆಂಗಿದೆ ಅನ್ನೋದನ್ನು ಕೂಡ ತೋರಿಸ್ಕೊಟ್ಟಿದೆ ಈ ಯುದ್ಧ. ಎಸ್ ವೀಕ್ಷಕರೇ, ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.